ಈಗ ಒಂದು ಡೌಟ್ ಇದ್ದೇ ಇದೆ. ಯೂಟ್ಯೂಬಲ್ಲಿ ಪ್ಲೇ ಬಟನ್ ಅಂದರೆ ಏನು, ಆ ಪ್ಲೇ ಬಟನ್ಸ್ನ ಹೇಗೆ ನಾವು ತಗೊಳ್ಳೋದು, ಮತ್ತು ಅದನ್ನು ಅಪ್ಲೈ ಮಾಡೋದು ಹೇಗೆ, ಎಷ್ಟು ಟೈಪ್ಸ್ ಪ್ಲೇ ಬಟನ್ಸ್ ಇದ್ದಾವೆ, ಈ ಥರ ಎಲ್ಲ ಡೌಟ್ ಇದ್ದೇ ಇದೆ. ಸೊ ಎನಿವೇಸ್ ನಾನು ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ನಿಮ್ಗಾಗಲೇ ಗೊತ್ತಾಗಿದೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಇವತ್ತು ನಾನು ಯೂಟ್ಯೂಬ್ ಚಾನಲಲ್ಲಿ ಎಷ್ಟೆಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ಯಾವ್ಯಾವ ಥರ ನಮಗೆ ಪ್ಲೇ ಬಟನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮು ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದಾಗೆಲ್ಲ ನಾವು ಆಲ್ರೆಡಿ ಮಾಡಿದ್ದೀವಲ್ಲ ಅಂತ ಅಂದ್ಕೊಳ್ತೀರಾ. ಸೊ ಸಾರಿ ಗೈಸ್, ನಂದಿದ್ದು ಹೊಸ ಅಕೌಂಟ್. ಮತ್ತೆ ಹೇಳ್ತಾನೆ ಇದ್ದೀನಿ, ಯಾಕೆ ಅಂದರೆ ಎಲ್ಲ ಹೋಗಿ ಹಳೆ ಅಕೌಂಟಿಗೆ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಬಿಟ್ಟು ಆ ಚಾನಲಲ್ಲಿ ನಂದು ಯಾವುದೋ ವೀಡಿಯೋಸ್ ಹಾಕ್ತಾ ಇಲ್ಲ. ಸೊ ಸ್ವಲ್ಪ ಕಾರಣಾಂತರಗಳಿಂದ ಆ ಚಾನಲ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ನೋಡೋಣ, ಅದೇನಾದರೂ ಗೂಗಲ್ ID ರಿಕವರ್ ಆದರೆ ಖಂಡಿತವಾಗ್ಲೂ ಆ ಚಾನಲ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತು ಯಾಕೆ ಅಂತಂದರೆ ನಿಮಗೆ ಸಪೋರ್ಟ್ ಆಗುತ್ತೆ. ನಾನು ಯಾವುದಾದ್ರೂ ವೀಡಿಯೋಸ್ ಹಾಕಿದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ ಅದ್ರ ಬಗ್ಗೆ, ಅಥವಾ ನಿಮಗೆ ಸ್ಕ್ರೀನ್ ಮೇಲೆ ಬಂದುಬಿಡುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಪ್ಲೇ ಬಟನಲ್ಲಿ 5 ಟೈಪ್ ಸಿಗುತ್ತೆ. ಅದರಲ್ಲಿ ನಮಗೆ ಮೊದಲನೇದು ಬಂದು 100K ಆಗಬೇಕು. 100K ಮೀನ್ಸ್ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೆ ನಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ನೆಕ್ಸ್ಟ್ ನಮಗೆ 1 ಮಿಲಿಯನ್ ಅಂತ ಅಂದರೆ ಒಂದು 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೆ ನಮಗೆ ಗೋಲ್ಡನ್ ಪ್ಲೇ ಬಟನ್ ಸಿಗುತ್ತೆ. ಸೊ ಡೈಮಂಡ್ ಪ್ಲೇ ಬಟನ್ ಅಂದರೆ ಏನಂತ ಅಂದರೆ, ಡೈಮಂಡ್ ಪ್ಲೇ ಬಟನ್ನಲ್ಲಿ ನಮಗೆ 10 ಮಿಲಿಯನ್ 1 ಕೋಟಿ ಸಬ್ಸ್ಕ್ರೈಬರ್ಸ್ ಆದರೆ ನಮಗೆ ಡೈಮಂಡ್ ಪ್ಲೇ ಬಟನ್ ಸಿಗುತ್ತೆ. ಇದಕ್ಕಿಂತ 2 ಡೈಮಂಡ್ ಪ್ಲೇ ಬಟನ್ಗಿಂತ ಇನ್ನೂ 2 ದೊಡ್ಡ ಪ್ಲೇ ಬಟನ್ ಇದ್ದಾವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಕಾನ್ಸ್ಟ್ಯಾಂಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಇಂಥವರೇ ಟಾಪಲ್ಲಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ಇವತ್ತು ಕೆಳಗಡೆ ಇದ್ದವರು ನೆಕ್ಸ್ಟ್ ಇನ್ನೊಂದು 6 ಮಂತ್ ಬಿಟ್ಟು ನೋಡೋದಕ್ಕಿಂತ ಮುಂಚೆ ಹಿಂಗೆ ರಿವರ್ಸ್ ಆಗಿ ಮೇಲೋಗ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಇಂಥ ಟಾಪರ್ಸ್ ಇದ್ದಾರೆ ಅಂತಂದರೆ ಆ ಇಯರಲ್ಲಿ ಯೂಟ್ಯೂಬ್ ಟಾಪರ್ ಅಂತ ಕನ್ಸಿಡರ್ ಮಾಡ್ಬೋದು. ಬಟ್ ಪ್ರತಿ ವರ್ಷ ಅವರೇ ಯೂಟ್ಯೂಬ್ ಟಾಪರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಎಷ್ಟೊಂದು ಜನ ಇವಾಗ ಯೂಟ್ಯೂಬ್ ಟಾಪರ್ಸ್ ಆಗಿಬಿಟ್ಟಿದ್ದಾರೆ ಅಂತಂದರೆ, ಪ್ರತಿಯೊಬ್ಬರು ವ್ಲಾಗ್, ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಬೇರೆ ಥರ ಇವಾಗ ಎಷ್ಟೊಂದು ವೀಡಿಯೋಸ್ ಎಲ್ಲ ಬರ್ತಾ ಇದ್ದಾವೆ, ಅವೆಲ್ಲನೂ ಕ್ರಿಯೇಟ್ ಮಾಡ್ಕೊಂಡು ಪ್ರತಿಯೊಬ್ಬರೂ ಯೂಟ್ಯೂಬ್ ಕಂಟೆಂಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಸ್ಟಾರ್ಟ್ ಮಾಡಿ, ಯಾರಿಗೆ ಗೊತ್ತು ನಿಮ್ಮ ಲಕ್ಕ ಕೂಡ ಚೇಂಜ್ ಆಗಿ ಒಂದಲ್ಲ ಒಂದಿನ ನೀವು ಟಾಪ್ ಕಂಟೆಂಟ್ ಮಾಡಿ ಒಳ್ಳೆ ಯೂಟ್ಯೂಬರ್ ಆಗ್ಬೋದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಯೂಟ್ಯೂಬ್ನ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಆನ್ ಆಗಿರೋಕ್ಕೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ, ಮತ್ತು ಅರ್ನಿಂಗ್ ಪ್ಲ್ಯಾಟ್ಫಾರ್ಮು ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡಿ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಏನು ಆ ಪ್ಲ್ಯಾಟ್ಫಾರ್ಮಲ್ಲಿ ಅಷ್ಟೊಂದೇನು ಅರ್ನಿಂಗ್ಸ್ ಇಲ್ಲ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ದೆ. ಬಟ್ ಅದನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಯೂಟ್ಯೂಬಲ್ಲಿ ಆ ಥರ ಇಲ್ಲ. ನಾವು ಮಾಡೋ ವೀಡಿಯೋ ಮೇಲೆ ಯೂಟ್ಯೂಬ್ ನಮಗೆ ಪೇಮೆಂಟ್ ಕೊಡುತ್ತೆ. ಸೊ ಅದಕ್ಕಾಗಿ ನಾನು ನಿಮಗೆ ಹೇಳ್ತಿರೋದು, ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅದನ್ನು ಕಲೀಲೇಬೇಕಂತ ಏನಿಲ್ಲ ಗೈಸ್. ನೀವು ನ್ಯಾಚುರಲಾಗಿ ಏನಿದೆ ವೀಡಿಯೋ ಜಾಸ್ತಿ ಎಡಿಟ್ ಮಾಡೋಕ್ಕೂ ಹೋಗಬೇಡಿ. ನ್ಯಾಚುರಲಾಗಿ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡಿ. ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸಕ್ಸಸ್ ಆಗುತ್ತೆ, ಆಗಲೇಬೇಕು ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೆರಡು ಪ್ಲೇ ಬಟನ್ಸ್ ಬಿಟ್ಟಿದ್ದೀವಲ್ಲ ಅವನ್ನ ನೋಡೋಣ ಬನ್ನಿ. 2 ಯಾವುದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಯೂಟ್ಯೂಬ್ ಕಸ್ಟಮ್ ಪ್ಲೇ ಬಟನ್ ಅಂತ ಅಂದ್ಬಿಟ್ಟು ಅದು 5 ಕೋಟಿ ಸಬ್ಸ್ಕ್ರೈಬರ್ಸ್ ಆದರೆ ಸಿಗುತ್ತೆ. ಒನ್ ಆಫ್ ದಿ ಲಾಸ್ಟ್ ಟಾಪಲ್ಲಿರೋದು ಯಾವುದು ಅಂತ ನೋಡ್ತಾ ಇದ್ದೀರಾ? ಯೂಟ್ಯೂಬ್ ರೆಡ್ ಡೈಮಂಡ್ ಪ್ಲೇ ಬಟನ್ ಅಂತ ಅಂದ್ಬಿಟ್ಟು ಅದು 10 ಕೋಟಿ ಸಬ್ಸ್ಕ್ರೈಬರ್ಸ್ ಆದರೆ ಸಿಗುತ್ತೆ ಅಂತ ಹೇಳ್ತೀನಿ ಗೈಸ್. ಒಳ್ಳೇದಾಗಲಿ. ಯಾರ್ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ, ನೀವು ಒಂದಲ್ಲ ಒಂದಿನ 10 ಕೋಟಿ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿ ಒಳ್ಳೆ ಅರ್ನಿಂಗ್ಸ್ ಮಾಡಿ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಕೊಡೋ ಥರ ಆಗಲಿ ಅಂತ ಅಂದ್ಬಿಟ್ಟು, ನೆಕ್ಸ್ಟು ಈ ಸಿಲ್ವರ್ ಪ್ಲೇ ಬಟನ್ ಅಲ್ವಾ, ಹಂಗಂದರೆ ಏನು, 100K ಸಬ್ಸ್ಕ್ರೈಬರ್ಸ್ ಆದಮೇಲೆ ಯಾವ ಥರ ಅಪ್ಲೈ ಮಾಡೋದು, ಅದನ್ನು ಯಾವ ಥರ ನಾವು ಇರೋ ಜಾಗಕ್ಕೆ ನಮ್ಮ ಅಡ್ರೆಸ್ ಕೊಟ್ಟು ಯಾವ ಥರ ತರಿಸ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲೇ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಉಳಿದ 5 ಅಂದರೆ ಇವಾಗ ಒಂದು ಕೊಟ್ಟರೆ ಮತ್ತೆ ಇನ್ನು 4 ಉಳಿಯುತ್ತೆ. ಆ 4ದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಕಂಪ್ಲೀಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಫಸ್ಟ್ ನಾವು ತೊಗೊಂಡಿರೋದು ಇವಾಗ 100K 1 ಲಕ್ಷ ಸಿಲ್ವರ್ ಪ್ಲೇ ಬಟನ್ ಹೇಗೆ ತಗೊಳ್ಳೋದು, ಹೇಗೆ ಅಪ್ಲೈ ಮಾಡ್ಬೋದು ನಾವು ಅದನ್ನು ಯೂಟ್ಯೂಬಲ್ಲಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ವೀಡಿಯೋನ ತೋರಿಸ್ಕೊಡ್ತೀನಿ. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಫಸ್ಟ್ ಲೈಕ್ ಕೊಟ್ಬಿಡಿ, ಆಮೇಲೆ ವಿಡಿಯೋ ನೋಡ್ಕೊಂಡು ಕಂಟಿನ್ಯೂ ಮಾಡಿವ್ರಂತೆ ಅಂತ ಹೇಳ್ತಾ ಗೈಸ್, ನಾವಿದು ಸಿಲ್ವರ್ ಪ್ಲೇ ಬಟನ್ನ
ಅಪ್ಲೈ ಮಾಡಿದ್ಮೇಲೆ ಅದು ನಮಗೆ 1 ವೀಕ್ 15 ಡೇಸ್ ಆರ್ 1 ಮಂತ್ ತನಕನಾದರೂ ಟೈಮ್ ತಗೊಳುತ್ತೆ ಬರಲಿಕ್ಕೆ. ಯಾಕಪ್ಪ ಅಂತಂದರೆ ಅದನ್ನು ಕೆಲವೊಂದು ಪ್ರೊಸೀಜರ್ ಪ್ರಕಾರನೇ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಾದ್ಮೇಲೆ ಅವರು ನಮಗೆ ಕಳ್ಸೋಕ್ಕೆ ಅದು 1 ಮಂತ್ ಆದರೂ ಟೈಮ್ ಹಿಡಿಯುತ್ತೆ. ಅಷ್ಟರೊಳಗಡೆ ಎಲ್ಲ ಬಂದುಬಿಡುತ್ತೆ. ಇನ್ ಕೇಸ್ ಅದು ಬಂದಿಲ್ಲ ಅಂತಂದರೆ ನಾವು ಅಪ್ಲೈ ಮಾಡ್ಬೋದು ಅದನ್ನು ಮತ್ತೆ ಅಪ್ಲೈ ಮಾಡ್ಬೋದು ಆಫ್ಟರ್ 30 ಡೇಸ್. ಆಫ್ಟರ್ 30 ಡೇಸ್ ಆದಮೇಲೆ ಇನ್ನೊಂದು ಸರಿ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಬರುತ್ತೆ ಅಂತಲೇ ಹೇಳ್ತೀನಿ. ಯಾರೆಲ್ಲ ಒಂದು ಸರಿ ಅಪ್ಲೈ ಮಾಡಿದ್ದೀರಾ, ಯಾರಿಗೆಲ್ಲ ಬಂದಿಲ್ಲ ಅವ್ರು ಇನ್ನೊಂದು ಸರಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಖಂಡಿತವಾಗ್ಲೂ ಬರುತ್ತೆ ಅಂತಲೇ ಹೇಳ್ತೀನಿ. ನೆಕ್ಸ್ಟು ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ನಮಗೆ ಅಲ್ಲಿ ವೈಟ್ ಸ್ಟುಡಿಯೋ ಓಪನ್ ಮಾಡಿದಾಗ ಅಲ್ಲಿ ನಮಗೆ ಬಂದ್ಬಿಡುತ್ತೆ ಡೈಮಂಡ್ ಬಟನ್ ರೆಡೀಮ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಕೋಡ್ ಬಂದಿರುತ್ತೆ ನಮಗೆ. ಅದನ್ನಲ್ಲಿ ಫಿಲ್ ಮಾಡಬೇಕಾಗುತ್ತೆ. ರೆಡಿಮೇಲ್ ಅಪ್ಲೈ ಮಾಡಿದ ತಕ್ಷಣ ಒಂದು ಕೋಡ್ ಇರುತ್ತೆ. ಆ ಕೋಡ್ ನಮಗೆ ಸೀಕ್ರೆಟ್ ಆಗಿರುತ್ತೆ. ಅದನ್ನು ನಾವು ಅಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ತಗೊಳುತ್ತೆ. ಆಪ್ಷನಲ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಾವು ಆ ಕೋಡೆಲ್ಲ ಹಾಕಿದ್ಮೇಲೆ ಅದು ಅಪ್ರೂವಲ್ ಬಂದುಬಿಡುತ್ತೆ. ಅಪ್ರೂವಲ್ ಬಂದಾದಮೇಲೆ ನಮಗೆ ಮೇಲ್ ಐ ಡಿ ಕೇಳುತ್ತೆ. ಮೇಲ್ ಐ ಡಿ ಹಾಕಬೇಕಾಗುತ್ತೆ. ಆ ಮೇಲ್ ಐ ಡಿ ಕೊಟ್ಟಿದ್ದಾದಮೇಲೆ ನೆಕ್ಸ್ಟು ಕಂಟ್ರಿ ಯಾವುದು ಅದೆಲ್ಲ ಕೇಳುತ್ತೆ. ಸೊ ನಾವು ಇಂಡಿಯಾದವರಾಗಿರೋದ್ರಿಂದ ಪ್ರೌಡ್ಲಿ ಸೇ ವಿ ಆರ್ ಇಂಡಿಯನ್ಸ್ ಅಂತ ಅಂದ್ಬಿಟ್ಟು ನೆಕ್ಸ್ಟು ಚಾನಲ್ ನೇಮ್ ಹಾಕಿ. ಚಾನಲ್ ನೇಮ್ ಹಾಕಿದ ಮೇಲೆ ಫುಲ್ ಅಪ್ರೂವಲ್ ಆಗಿರುತ್ತಲ್ವ ಪೇಜು. ಚಾನಲ್ ನೇಮ್ ಹಾಕಿ ಇಲ್ಲಿ ಬ್ಲರ್ರಾಗಿ ತೋರಿಸ್ತಾರೆ. ಯಾರನ್ನೂ ಅಷ್ಟೇ ಅವ್ರ ಪರ್ಸ್ನಲ್ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ಲಿಕ್ಕೆ ಬರಲ್ಲ. ಚಾನಲ್ ನೇಮ್ ಹಾಕಬೇಕು. ಅದಾದಮೇಲೆ ಪಿನ್ ಕೋಡ್ ಕೇಳುತ್ತೆ. ಪಿನ್ ಕೋಡ್ ಕೇಳಿದ್ಮೇಲೆ ಫೋನ್ ನಂಬರ್ ಕೇಳುತ್ತೆ, ನಮ್ಮದು ಕಾಂಟ್ಯಾಕ್ಟ್ ನಂಬರು. ಅದಾದಮೇಲೆ ನಮಗೆ ಪ್ಯಾನ್ ಅಥವಾ ಆಧಾರ್ ಕಾರ್ಡ್ ಏನಾದರೂ ಪ್ರೂಫಿಗೆ ನಂಬರ್ನ ಕೇಳುತ್ತೆ. ಸೊ ನಾವು ಯಾವುದಾದ್ರೂ ಓಕೆ, ಪ್ಯಾನ್ ಕಾರ್ಡ್ ಆದರೂ ಓಕೆ, ಆಧಾರ್ ಕಾರ್ಡ್ ಆದರೂ ಓಕೆ, ಅದನ್ನು ಕೊಟ್ಟು ನಾವು ಲಿಂಕ್ ಮಾಡಬೇಕಾಗುತ್ತೆ. ಇಷ್ಟು ಫಿಲಪ್ ಆದಮೇಲೆ ಕನ್ಫರ್ಮ್ ಯುವರ್ ಪ್ಲೇಸ್ ಆರ್ಡರ್ ಅಂತ ಕೇಳುತ್ತೆ ಕೆಳಗಡೆ ಆಪ್ಷನಲ್ಲಿ. ನೀವು ಕನ್ಫರ್ಮ್ ಮಾಡ್ತು ಅಂತ ಅಂದ ತಕ್ಷಣ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ನಿಮಗೊಂದು ಮೆಸೇಜ್ ಬರುತ್ತೆ. ದೆನ್ 1 ಮಂತ್ ಆದಮೇಲೆ ನಿಮಗೆ ಸಿಲ್ವರ್ ಪ್ಲೇ ಬಟನ್ ಸಿಗುತ್ತೆ. ನಾನು ಏನಪ್ಪ ಅಂತಂದರೆ ಅಪ್ಲೈ ಮಾಡ್ತಾಯಿದ್ರೆ ನಿಮಗೆ ತೋರಿಸ್ಬೋದಿತ್ತು. ಸೊ ನಾನು ಅಪ್ಲೈ ಮಾಡಿಲ್ಲ, ನಿಮಗೆ ಜಸ್ಟ್ ವೀಡಿಯೋ ಮಾಡಿ ಹಾಕಿರೋದಷ್ಟೇ. ಸೊ ನಾನು ಈ ಥರ ನಿಮಗೆ ಆಪ್ಷನಲ್ಲಿ ಫುಲ್ ಎಲ್ಲ ತೋರಿಸಿ ಅಪ್ಲೈ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕಂತಂದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು, ನಿಮ್ಗೆ ಏನಾದರೂ ಡೌಟ್ಫುಲ್ ಇದ್ದರೆ ಡೈರೆಕ್ಟಾಗಿ ನನಗೆ ಕಮೆಂಟಲ್ಲಿ ಕೇಳ್ಬೋದು. ಮತ್ತು ವೀಡಿಯೋಸ್ ಏನಾದರೂ ಕಂಟೆಂಟ್ಸ್ ಯಾವ ಥರ ಬೇಕಾಗ್ಬೋದು ಅದನ್ನು ಕೂಡ ಹೇಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಂದು ಹೊಸ ಚಾನಲ್ ಇದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಮ್ಮ ವರ್ಲ್ಡ್ ಅಂತ ಕೊಟ್ಟು ನೋಡಿ, ಅಲ್ಲೇ ಶೋ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ ಹೊಸ ಕಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತಾ ಇರ್ತೀನಿ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ರೆಗ್ಯುಲರಾಗಿ ಸಿಗ್ತಾ ಇರ್ತೀನಿ. ನೀವು ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಕಂಟೆಂಟ್ ಜೊತೆ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್. ಬಾಯ್ ಬಾಯ್.